ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಪ್ರಿಯಾ ಫ್ಯಾಮಿಲಿಯ ನೆಚ್ಚು ಬಣ್ಣ ಏನು ಅನ್ನೋದು ನಂದ ಅವರ ಮುಂದೆ ಬಟಾಬೈಲ ಆಯ್ತಾ. ಹಾಗಾದರೆ ಇಲ್ಲಿ ಮಾಧವರ ಮಾಧವೆ ಮತ್ತೆ ಮುರಿದು ಬಿತ್ತ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಮದುವೆ ಮೇಲುದಲ್ಲಿ ಮಾಧವನ ಮದುವೆ ಫಿಕ್ಸ್ ಆಗಿದೆ. ನೆಚ್ಚಕ್ಕೂ ಕೂಡ ಇಲ್ಲಿ ಪ್ರಿಯಾನ ನೋಡಿದ ಮಾಧವ ಅವರು ಕೂಡ ಇಷ್ಟಪಟ್ಟಿದ್ದಾರೆ. ಅವರ ತಂದೆ ತಾಯಿ ನೋಡಿದ ನಂದಕುಮಾರ್ ಅವ್ರಿಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ. ಒಂದು ಸಾತ್ವಿಕ ಸ್ವಭಾವದ ಒಂದು ಹೆಣ್ಣು ಮಗಳು, ಸಾತ್ವಿಕ ಕುಟುಂಬ ಅಂತ ಹೇಳಿ ನಂದ ಅವರು ಒಬ್ಬರನ್ನ ಮೆಚ್ಕೊಂಡ್ಬಿಟ್ಟಿದ್ದಾರೆ. ಇತ್ತ ಕಡೆ ಮನೆಗೆ ಬರ್ತಿದ್ದಾಗೇನೆ ಮಾಧವನ ಮದುವೆ ಫಿಕ್ಸ್ ಆಯಿತು. ಹುಡುಗಿ ಕೂಡ ತುಂಬ ಅಂದವಾಗಿದ್ದಾಳೆ. ಹುಡುಗಿ ನಿಜಕ್ಕೂ ಕೂಡ ಗುಣವಂತೆ ಅಂತ ಹೇಳಿ ನಂದ ಅವರು ಹೊಗಳುತ್ತಿದ್ದಾರೆ. ಇತ್ತ ಕಡೆ ತಮ್ಮಂದಿರು ತಂಗಿ ಎಲ್ಲರೂ ಕೂಡ ಇಲ್ಲಿ ಮಾಧವ್ ಅವರನ್ನ ರೇಗಿಸ್ತಿದ್ದಾರೆ. ಕೊನೆಗೂ ಇಲ್ಲಿ ಮಾಧವ್ ಅವರು ತುಂಬಾ ಅಂದರೆ ತುಂಬಾನೇ ಇಷ್ಟಪಟ್ಬಿಟ್ಟಿದ್ದಾರೆ ಪ್ರಿಯಾರನ್ನ. ತದನಂತರ ಇಲ್ಲಿ ನನ್ನನ್ನು ಕೂಡ ನೀವು ಕರ್ಕೊಂಡು ಹೋಗಬೇಕಿತ್ತು ಅಂತ ಹೇಳಿ ರಕ್ಷಾ ಹೇಳ್ತಾ ಇದ್ರೆ, ಖಂಡಿತ ಕರ್ಕೊಂಡು ಹೋಗೋಣ, ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೋದಾಗ ಈಗ ಹೋಗಿದ್ದು ಮೇಳ ಅಲ್ವಾ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಮಗಳ ಅಂತ ಕೂಡ ನಂದ ಅವರು ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಮಾಧವ್ ಅವರು ನಿಜಕ್ಕೂ ಕೂಡ ಪ್ರೀತಿಯಲ್ಲಿ ಪ್ರಿಯಾ ನೆನಪಲ್ಲಿ ಕಳೆದು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಿಯಾನ ನೆನೆಸ್ಕೊಂಡಿದ್ದೆ ಒಂದು ಲವ್ ಸಾಂಗ್ ಅನ್ನ ಪ್ಲೇ ಮಾಡಿಕೊಂಡು ಕೇಳ್ತಿದ್ದಾರೆ ಮಾಧವ್. ಅಲ್ಲಿಗೆ ಅಣ್ಣ ತಮ್ಮದಿರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಬರ್ತಿದ್ದಾಗನೇ ಹಾಡನ್ನು ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಏನಣ್ಣ ಆಲ್ರೆಡಿ ಪ್ರಿಯಾ ಅದಕ್ಕೆ ನೆನಪಲ್ಲಿ ಕಳೆದೋಗಿದೆಯಾ, ಹೇಗಿದ್ದಾರೆ ನಮ್ಮ ಅದಕ್ಕೆ ಅಂತ ಹೇಳಿ ಇಲ್ಲಿ ತಮ್ಮಂದಿರು ತಂಗಿ ಎಲ್ಲರೂ ಕೂಡ ಕೇಳ್ತಿದ್ರೆ ಇಲ್ಲಿ ನಾಚಿ ನೀರಾಗ್ತಿದ್ದಾರೆ. ಮಾಧವ, ಹೇಳಣ್ಣ ಅದರಲ್ಲಿ ಏನಿದೆ ಹೇಳು, ಹೇಗಿದ್ದಾರೆ ಅದಕ್ಕೆ, ತುಂಬ ಅಂದವಾಗಿದ್ದಾರಂತೆ, ತುಂಬ ಮುದ್ದಾಗಿದ್ದಾರಂತೆ, ನಿನಗೂ ಕೂಡ ತುಂಬ ಇಷ್ಟ ಆಗಿದೆ ಅಂದಮೇಲೆ ಹೀಗೆ ಹೇಳು ಅಂತ ಕೇಳಿದಾಗ ನೋಡೋಕೆ ಒಂದು ಸುಂದರವಾದಂತಹ ಗಾರ್ಡನ್ ರೀತಿ ಇದ್ದಾರೆ. ಅವರ ಒಂದು ಮೂಗು, ಕಣ್ಗಳು, ಹಾಗೆ ಹೀಗೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಹೂವಿಗೆ ಹೋಲಿಸಿ ಹೊಗಳು ಬಿಡ್ತಾರೆ ಇಲ್ಲಿ ಮಾಧವ್ ಅವರು. ಅಯ್ಯೋ ವಾವ್ ಅಂತ ಹೇಳಿ ಅಣ್ಣ ತಮ್ಮದಿರು ಎಲ್ಲರೂ ಕೂಡ ತಮ್ಮ ಅಣ್ಣನನ್ನು ರೇಗಿಸೋಕೆ ಶುರು ಮಾಡ್ಕೋತಾರೆ. ಜೊತೆಗೆ ಇತ್ತ ಕಡೆ ಹೌದು ಫೋನ್ ನಂಬರ್ ಇದೆಯಾ, ಫೋನ್ನಲ್ಲಿ ಕಾಲ್ ಮಾಡು ಕೇಳೋಣ ಪ್ರಿಯಾ ಅದಕ್ಕೆ ಹೇಗೆ ಮಾತಾಡ್ತಾರೆ ಏನು ಅಂತ ಹೇಳಿ ಹೇಳಿದಾಗ ಏನರು ಮಾತಾಡ್ತಿದ್ರ, ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ಇನ್ನೂ ಕೂಡ ಮದುವೆನೇ ಫಿಕ್ಸ್ ಆಗಿಲ್ಲ, ಅವ್ರನ್ನ ನೋಡೋಕೆ ಹೋಗಿಲ್ಲ, ಈಗಲೇ ನಂಬರ್ ಕೇಳಿದ್ರೆ ಅವ್ರು ಏನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ. ಹೌದು ತಪ್ಪು ತಿಳ್ಕೊಂಬಿಡ್ತಾರಲ್ವಾ ಅಂತ ಹೇಳಿ ತಮ್ಮಂದಿರು ರೇಗಿಸ್ತಿದ್ರೆ, ಅಪ್ಪ ಕೂಡ ತಪ್ಪು ತಿಳ್ಕೊಳ್ಳೋದಿಲ್ವಾ ಅಂತ ಹೇಳಿ ಮಾಧವಿ ಹೇಳಿದಕ್ಕೆ, ಹೌದಾ ಹಾಗಿದ್ರೆ ಸರಿ ಬಿಡು, ಹೆಣ್ಣು ನೋಡೋಕೆ ಶಾಸ್ತ್ರಕ್ಕೆ ಹೋದಾಗಲೇ ನಂಬರ್ ಕೇಳೋಣ, ಅಪ್ಪ ಏನಾದರೂ ಬೇಡ ಮಾತಾಡೋದು ಅಂತ ಹೇಳಿದ್ರೆ ಮಾತಾಡಲೇ ಬೇಡ ಬಿಟ್ಬಿಡು ಅಂತ ಹೇಳಿ ಮದುವೆ ಆಗೋ ತನಕ ಮಾತೇ ಆಡಬೇಡ ಹುಡುಗಿ ಜೊತೆ ಅಂತ ಹೇಳಿ ತಮ್ಮಂದಿರು ತಂಗಿ ಎಲ್ಲರೂ ಕೂಡ ಅಣ್ಣನನ್ನು ರೇಗಿಸ್ತಾರೆ. ತದನಂತರ ಇತ್ತ ಕಡೆ ಅಮ್ಮು ಅಂತೂ ರಾತ್ರಿ ಮಲ್ಕೊಂಡಿದ್ದೆ, ಚಳಿ ಜ್ವರ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಿದ್ದಾಳೆ, ಬಿಕಾಸ್ ಮಂಚ ಸಿಗಲಿ ಅನ್ನೋ ಕಾರಣಕ್ಕೆ. ಇತ್ತ ಕಡೆ ವಲ್ಲಭ ಕೂಡ ಅಲ್ಲೇ ಇದ್ದಾರೆ. ಅಮ್ಮನ ನೋಡಿದೆ, ಏನಿದು ಚಳಿ ಜ್ವರದಲ್ಲಿ ನಳ್ಳಾಡ್ತಿದ್ದಾಳಲ್ಲ ಈ ಅಮ್ಮು, ಏನಾಗಿದೆ, ಇನ್ನೂ ಕೂಡ ಜ್ವರ ಕಡಿಮೆ ಆಗಿಲ್ವಾ, ಚಳಿ ಆಗ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ತದನಂತರ ಹಾಗೆ ಇಲ್ಲಿ ಸೈಲೆಂಟ್ ಆಗಿರ್ತಾಳೆ ಅಮ್ಮು. ನಂತರ ಹಾಗೆ ವಲ್ಲಭ ಸುಮ್ಮನೆ ಫೋನ್ನ ಸ್ಕ್ರಾಲ್ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟಾಗ ಈ ಕಡೆ ಅಮ್ಮು, ಈ ವಲ್ಲಭ ನನಗೆ ಚಳಿ ಆಗ್ತಿದೆ, ನಿನ್ನೆ ತಾನೇ ಮಂಚ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ, ಈಗ ನನಗೆ ತುಂಬ ಚಳಿ ಆಗ್ತಿದೆ, ನೆನ್ನೆ ಏನು ಬೇಡ ಅಂತ ಹೇಳಿಬಿಟ್ಟೆ, ಪ್ಲೀಸ್ ಮಂಚ ಬಿಟ್ಕೊಡು, ನಾನು ಅಲ್ಲೇ ಮಲ್ಕೋತೀನಿ ಅಂತ ಹೇಳಿ ಅಮ್ಮು ಹೇಳಿದಕ್ಕೆ, ನಿನ್ನೆ ನೀನು ಜಸ್ಟ್ ಹೇಳಿದ್ಯಾ, ನನ್ನನ್ನೇ ಹೋಗ್ಬಿಟ್ಟೆ, ಯಾವುದೇ ಕಾರಣಕ್ಕೂ ನಿನಗೆ ಮಂಚ ಬಿಟ್ಕೊಡು ಮಾತೇ ಇಲ್ಲ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಅದೆಲ್ಲ ಸರಿ ಇಲ್ಲ, ನೀನು ಮಾತ್ರ ಮಂಚದ ಮೇಲೆ ಮಲ್ಕೋಬೇಕು, ನಾನು ಮಾತ್ರ ಮಲ್ಕೋಬಾರ್ದ, ನಂಗೆ ಹುಷಾರಿಲ್ಲ ಗೊತ್ತಾ ಅಂತ ಅಮ್ಮು ಹೇಳಿದಕ್ಕೆ, ತುಂಬ ನಾಟಕ ಮಾಡಬೇಡ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನ್ಗೆ ಯಾವುದೇ ರೀತಿ ಹುಷಾರಿಲ್ಲ, ಆರಾಮಾಗಿದೆಯಾ ಅಂತ, ಯಾಕೆ ಇಷ್ಟೆಲ್ಲ ಹುಷಾರಿಲ್ಲ ಅಂತ ಡ್ರಾಮಾ ಮಾಡ್ತಿದ್ದೆ, ನಿನಗೆಲ್ಲ ಕ್ಯೂರ್ ಆಗಿದೆ, ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ಯಾ, ಡ್ರಾಮಾ ಎಲ್ಲ ಮಾಡಬೇಡಮ್ಮ, ನಿನ್ಗೆ ಯಾವುದೇ ಕಾರಣಕ್ಕೂ ಮಂಚ ಬಿಟ್ಕೊಡೋದಿಲ್ಲ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಅದಂತೂ ಸರಿ ಇಲ್ಲ, ಯಾವುದೇ ಕಾರಣಕ್ಕೂ ಮಂಚ ಬಿಟ್ಕೊಡೋದಿಲ್ಲ ಅಂದರೆ ಏನು ಅರ್ಥ, ನನಗೂ ಕೂಡ ಅಷ್ಟೇ ರೈಟ್ಸ್ ಇದೆ, ಮಂಚದ ಮೇಲೆ ನನಗೂ ಕೂಡ ಮಲ್ಗೋ ರೈಟ್ಸ್ ಇದೆ, ನನಗೂ ಕೂಡ ಬೇಕು ಅಂದಾಗ ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ವಲ್ಲಭ ಹೇಳಿದಾಗ, ಸರಿ ಆಯಿತು, ನಾಳೆ ನಾಟಕದಲ್ಲಿ ನಾನು ಬೆಸ್ಟ್ ಆದರೆ ನನಗೆ ಮುಂದೆ ಮಂಚ, ನೀನು ಬೆಸ್ಟ್ ಆದರೆ ಇನ್ನು ಮುಂದೆ ನಿನಗೆ ಮಂಚ, ಯಾವುದೇ ಕಾರಣಕ್ಕೂ ಜಗಳ ಗಿಗ್ಲ ಆಡೋ ಹಾಗಿಲ್ಲ, ನಾಳೆ ಇದಕ್ಕೆ ಒಪ್ಕೋತೀಯೋ ಏನು ಅಂತ ಹೇಳಿ ಅಮ್ಮು ಕೇಳಿದಕ್ಕೆ ವಲ್ಲಭ ಸರಿ ಆಯಿತು ಅಂತ ಹೇಳ್ತಾರೆ. ಹೌದಾ ಹಾಗಿದ್ರೆ ನೀನು ಯಾಕೆ ಇವತ್ತು ಇಲ್ಲಿ ಮಲ್ಕೊಂಡಿದ್ಯಾ, ನಾಳೆ ಡಿಸೈಡ್ ಆಗುತ್ತೆ ಈ ಮಂಚ ಯಾರ್ದು ಅಂತ, ಅಲ್ಲಿ ತನಕ ಇದು ನಿನಗೂ ಅಲ್ಲ ನನಗೂ ಅಲ್ಲ, ನೀನು ಕೆಳಗಡೆ ಮಲ್ಕೋಬೇಕು ಅಂತ ಹೇಳಿ ಅಮ್ಮು ವಲ್ಲಭಂಗೆ ಹೇಳಿದ ತಕ್ಷಣ ವಲ್ಲಭ ಸರಿ ಆಯಿತು ಅಂತ ಹೇಳಿ ತುಂಬ ಈಸಿಲಿ ಕೆಳಗಡೆ ಮಲ್ಕೊಂಡ್ಬಿಡ್ತಾರೆ. ಏನಿದು ಹೇಳಿದ ತಕ್ಷಣ ಒಪ್ಕೊಂಡು ಕೆಳಗಡೆ ಮಲ್ಕೊಂಡ್ಬಿಟ್ಟಿಯಲ್ಲ ಅಂತ ಹೇಳಿ ಅಮ್ಮು ಕೇಳಿದಕ್ಕೆ, ಇನ್ನೇನು ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾಳೆ ನಾನೇ ಗೆಲ್ಲೋದು, ನಾನೇ ಬೆಸ್ಟ್ ಆಗೋದು, ಅದೇ ಜಸ್ಟ್ ಒನ್ ಡೇ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಏನಿದೆ, ಅದಕ್ಕೋಸ್ಕರನೇ ಒಪ್ಕೊಂಡೆ ಅಂತ ವಲ್ಲಭ ಹೇಳಿದಕ್ಕೆ ಗೊತ್ತಾಗುತ್ತೆ ನಾಳೆ ಯಾರು ಬೆಸ್ಟ್ ಅಂತ ಹೇಳಿ ಅಮ್ಮು ಹೇಳ್ತಾಳೆ. ನಂತರ ಕಾಲೇಜ್ ಓಪನ್ ಆಗುತ್ತೆ. ಈ ಕಡೆ ವಲ್ಲಭ, ಆ ಕಡೆಯಿಂದ ಅಮ್ಮು ಇಬ್ಬರು ಕೂಡ ಸೂಪರ್ಬ್ ಆಗಿ ದುಷ್ಯಂತ ಶಕುಂತಲ ನಾಟಕಕ್ಕೆ ರೆಡಿ ಆಗ್ತಿದ್ದಾನೆ. ಇದ್ದ ಕಡೆ
ನಾಟಕದ ಮೇಸ್ಟ್ರ್ ಅಂತೂ ಕಾಯ್ತಿದ್ದಾರೆ. ಈ ಕಡೆ ಫ್ರೆಂಡ್ಸ್ ಎಲ್ಲ ಸರ್ ಏನು ಕತೆ ನಿಮ್ಮದು ಅಂದಾಗ, ಅಯ್ಯೋ ನಮ್ಮ ಮರ್ಯಾದೆ ಉಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಈ ಕಡೆ ದುಷ್ಯಂತನಾಗಿ ಬಂದಂತಹ ವಲ್ಲಭನನ್ನು ನೋಡಿದ್ದೆ, ಸೂಪರ್ಬಾಗಿ ಕಾಣಿಸ್ತದೆಯಾ, ಒಳ್ಳೆ ದುಷ್ಯಂತ ಥರನೇ ಕಾಣಿಸ್ತದೆಯಾ ಅಂತ ನಾಟಕದ ಮೇಸ್ಟ್ರು ಹೇಳ್ತಿದ್ರೆ, ಅತ್ತ ಕಡೆಯಿಂದ ಶಕುಂತಲಿಯಾಗಿ ಅಮ್ಮು ಕೂಡ ಬರ್ತಾಳೆ. ಅಮ್ಮು ಬಂದಿದ್ದೆ, ಸರ್ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂದಾಗ, ನೀನು ಕೂಡ ತುಂಬ ಸೂಪರ್ವಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ದಯವಿಟ್ಟು ನೀವಿಬ್ರು ನನ್ನ ಮರ್ಯಾದೆ ಉಳಿಸ್ಬಿಟ್ರಪ್ಪ, ಯಾವತ್ತೂ ಕೂಡ ನೀವು ನಾಟಕನೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಮತ್ತೆ ಇಲ್ಲಿ ಸ್ಟೇಜ್ ಮೇಲೆ ಹೋಗಿ ಇನ್ನೇನೋ ಮಾಡಬೇಡ್ರಪ್ಪ, ಅಟ್ಲೀಸ್ಟ್ ಕೊನೆಯ ದಿನನಾರು ಚೆನ್ನಾಗಿ ಮಾಡಿ ನನ್ನ ಮರ್ಯಾದೆ ಉಳಿಸಿ ನೀವಿಬ್ಬರು ಸೇರಿಕೊಂಡು ಅಂತ ನಾಟಕದ ಮೇಷ್ಟ್ರು ಕೇಳ್ಕೊತಿದ್ದಾರೆ. ಅಯ್ಯೋ ಸರ್ ನೀವೇನು ಯೋಚನೆ ಮಾಡಿಬಿಡಿ, ನಾವು ಸಖತ್ತಾಗಿ ಮಾಡ್ತೀವಿ ಅಂತ ವಲ್ಲಭ ಹೇಳ್ತಿದ್ರೆ, ಈ ಕಡೆ ಅಮ್ಮ ನಾನು ಬೆಸ್ಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ವಲ್ಲಭ ಅವಳನ್ನು ಏನೋ ಕೆಣಕಬೇಕಾದ್ರೆ ಅವಳ ತಾಳಿ ಹೊರಗಡೆ ಬಂದ್ಬಿಡುತ್ತೆ. ಈ ಕಡೆ ತಾಳಿ ಹಾಕುವಂತ ವಲ್ಲಭ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಅಮ್ಮಗೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಅರ್ಥ ಆಗ್ತಿಲ್ಲ. ತಾಳಿ ಅಂತ ಹೇಳ್ತಿದ್ರೆ, ಏನು ನಾನು ತಾಳ್ಕೋಬೇಕಾ, ಏನು ಅನ್ಕೊಂಡ್ಬಿಡ್ತೀಯಾ ಹಾಗೆ ಹೀಗೆ ಅಂತ ಹೇಳಿ ಅಮ್ಮ ವಲ್ಲಭನ ಮೇಲೆ ರೇಗಿಸ್ತಾಳೆ. ವೇಲ್ ತಂದು ಹೊತ್ಸೋಕೆ ನೋಡಿದಾಗ್ಲೂ ನನ್ನನ್ನು ವೇಲ್ ಹೊತ್ಸೋ ನೆಪದಲ್ಲಿ ಅಪ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಯಾ ಅಂತ ಮತ್ತೆ ಅಮ್ಮ ಜಗಳ ಮಾಡ್ತಾಳೆ. ನಾನಂತೂ ಇನ್ನು ಈ ದುಷ್ಯಂತ ನಾಟಕಕ್ಕೆ ಬರೋದಿಲ್ಲ ಅಂತ ಹೇಳಿ ವಲ್ಲಭ ಕೋಪ ಮಾಡ್ಕೊಂಡು ಹೋದರೆ, ನಾನು ಕೂಡ ಬರೋದಿಲ್ಲ ಶಕುಂತಲಿಯಾಗಿ ಅಂತ ಇಲ್ಲಿ ಅಮ್ಮ ಕೂಡ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಸದ್ಯ ತಾಳಿ ಯಾರು ನೋಡ್ಲಿಲ್ವಲ್ಲಪ್ಪ ಅಂತ ವಲ್ಲಭ ಅನ್ಕೋತಾರೆ. ಈ ಕಡೆ ಏನಪ್ಪ ಮಾಡುದು ಅಂತ ತಲೆ ಚಚ್ಕೋತಿದ್ದಾರೆ ಡ್ರಾಮಾ ಮೇಸ್ಟ್ರು. ತದನಂತರ ಮನೆಗೆ ಹೋಗ್ತಿದ್ದಾಗನೇ ಈ ಕಡೆ ನಂದ ಅವರು ಗಿರೀಶ್ ಅವ್ರ ಹತ್ರ ಬಂದಿದ್ದೆ, ನಾಳೆನೇ ಒಳ್ಳೆ ದಿನ ಇದೆ, ಪುರೋಹಿತರು ಹೇಳಿದ್ದಾರೆ ಹೆಣ್ಣೋಡು ಶಾಸ್ತ್ರಕ್ಕೆ ಹೋಗೋಣ, ಫೋನ್ ಮಾಡ್ಲಾ ನಾನು ಅಂದಾಗ, ಖಂಡಿತ ಫೋನ್ ಮಾಡಿ ಅವ್ರಿಗೆ ಅಂತ ಹೇಳಿ ಗಿರೀಶ್ ಅವರು ಹೇಳಿದಾಗ, ಅವ್ರು ಏನಾದರೂ ತಪ್ಪು ತಿಳ್ಕೊಂಡ್ರೆ ಏನು ಮಾಡೋದು ಅಂತ ಅನ್ಕೋತಾರೆ. ಯಾಕೆ ತಪ್ಪು ತಿಳ್ಕೊತಾರೆ, ಅವರು ಕೂಡ ಮದುವೆ ಮೇಳಕ್ಕೆ ಹುಡುಗನಿಗೋಸ್ಕರನೇ ತಾನೇ ಬಂದಿತ್ತು, ಆ ರೀತಿ ಏನೂ ತಪ್ಪು ತಿಳ್ಕೊಳ್ಳೋದಿಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನ ಮಾಡಿ ಕಾಲ್ನ ಅಂದಾಗ, ಇಲ್ಲಿ ಯಾಕೆ ಮಾವ ಇಷ್ಟು ಅರ್ಜೆಂಟ್ ಮಾಡ್ತಿದ್ರ, ಒಂದು ಹೋಗೋಕ್ಕೂ ಮುನ್ನ ಒಂದು 5 ಜನದ ಹತ್ರ ಅವ್ರು ಹೇಗೆ ಏನು ಅಂತ ವಿಚಾರಿಸೋದು ಒಳ್ಳೇದಲ್ವಾ ಅಂತ ಮೀನಾ ಹೇಳಿದಕ್ಕೆ, ಇಲ್ಲ ಅಮ್ಮ ನಾನು ಎಷ್ಟು ಜನರ ಜೊತೆ ವ್ಯವಹಾರ ಮಾಡಿಲ್ಲ, ಅವ್ರು ನೋಡಿದ ತಕ್ಷಣ ತಿಳ್ಕೊಂಡ್ಬಿಡ್ತೀನಿ ಅವ್ರು ಹೇಗೆ ಎಂತೂ ಎಲ್ಲವೂ ಕೂಡ ನನಗೆ ಗೊತ್ತಾಗ್ಬಿಡುತ್ತೆ. ಖಂಡಿತ ಅವರು ತುಂಬ ಅಂದರೆ ತುಂಬಾ ಒಳ್ಳೆಯ ಜನ, ಯಾವುದೇ ರೀತಿಯಲ್ಲೂ ಕೂಡ ಅವರು ಕೆಟ್ಟ ಜನ ಅಂತ ಹೇಳೋಕೆ ಆಗೋದಿಲ್ಲ, ತುಂಬ ಸಾತ್ವಿಕ ಸ್ವಭಾವದವರು, ಮಗಳು ಅಪ್ಪ ಅಮ್ಮ ಎಲ್ಲರೂ ಕೂಡ ಅಂತ ಹೇಳಿ ನಂದ ಅವರು ಡಿಸೈಡ್ ಮಾಡೇ ಬಿಡ್ತಾರೆ. ಅವರ ಹುಡುಗಿ ಮನೆಗೆ ಹೋಗೇಬೇಕು, ಯಾರನ್ನ ಕೂಡ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಇತ್ತ ಕಡೆ ದೊಡ್ಡ ಮಗಳು ಧನ್ಯ ಕೂಡ ಬಂದಿದ್ದಾಳೆ. ನನ್ನ ವಿಷಯನೇ ಹೇಳಲಿಲ್ಲ ಅಂತ, ನೋಡೋಕಷ್ಟೇ ಹೋಗಿದ್ದಮ್ಮ, ಇನ್ನೂ ಹುಡುಗಿನ ನೋಡೋಕೆ ಹೋಗಿಲ್ಲ ಅಂತ ಅಮ್ಮ ಸಮಾಧಾನ ಮಾಡ್ತಾರೆ. ತದನಂತರ ಅತ್ತ ಕಡೆ ಪ್ರಿಯಾ ಮನೆಯವ್ರನ್ನ ತೋರಿಸ್ತಾರೆ. ಖಂಡಿತವಾಗ್ಲೂ ಅವರು ಸಾತ್ವಿಕ ಸ್ವಭಾವಕ್ಕೆ ಅಪೋಸಿಟ್ ಅಂತ ಹೇಳ್ಬೋದು. ಒಬ್ಬರು ಸ್ಕೂಟರ್ನ ತೆಗೆದು ಮನೆ ಮುಂದೆ ನಿಲ್ಸಿದ್ದಕ್ಕೆ ನಿಚ್ಚಕ್ಕೂ ಕೂಡ ಮಚ್ಚಿಕೊಳ್ಳಿ ಪೊರ್ಕೆ ತಗೊಂಡಿದ್ದೆ ಸೇವೆ ಮಾಡೋಕೆ ಮುಂದಾಗ್ಬಿಟ್ಟಿದ್ದಾರೆ ಗಂಡ ಹೆಂಡತಿ. 1 ಸೆಕೆಂಡ್ 5 ನಿಮಿಷ ಗಾಡಿ ನಿಲ್ಸಿದ್ದಕ್ಕೆ ಅವರನ್ನ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಬೈದು ಅಲ್ಲಿಂದ ಓಡಿಸ್ತಿದ್ದಾರೆ. ಏನಮ್ಮ 5 ನಿಮಿಷ ತಾನೇ ಗಾಡಿ ನಿಲ್ಸಿದ್ದು ಅಂದರೂ ಕೂಡ ರೌಡಿ ರೀತಿ ನಾಟ್ಕೊತಿದ್ದಾರೆ. 4 ಸಲ ಜೈಲ್ಗೆ ಹೋಗಿ ಬಂದಿದ್ದಾರೆ ಪ್ರಿಯಾ ತಂದೆ. ನಿಜಕ್ಕೂ ಕೂಡ ಅವರ ಒಂದು ಫ್ಯಾಮಿಲಿ ಘಾಟಿ ಫ್ಯಾಮಿಲಿ, ರೌಡಿ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಪ್ರಿಯಾ ಮಾತ್ರ ಅವ್ರ ಮನೆ ಜಗಳ ನೋಡಿ ಯಾಕೆ ಜಗಳ ಮಾಡ್ತಿದ್ರ, ಸಾಕು ಸುಮ್ಮನೆ ನಿಲ್ಲಿಸಿ, ಮರ್ಯಾದೆ ಹೋಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಪ್ರಿಯಾ ಅಷ್ಟರ ಮಟ್ಟಿಗೆ ಖಂಡಿತವಾಗ್ಲೂ ಕೂಡ ಅವರ ತಂದೆಯ ತಾಯಿ ಮಟ್ಟಿಗೆ ಖಂಡಿತವಾಗ್ಲೂ ಯಾವುದೇ ರೀತಿ ಕೆಟ್ಟ ಹುಡುಗಿ ಅಲ್ಲ. ಬಟ್ ಆದರೂ ಕೂಡ ಅವರ ತಂದೆ ತಾಯಿ ಫ್ಯಾಮಿಲಿ ಖಂಡಿತವಾಗ್ಲೂ ಸರಿ ಇಲ್ಲ. ಬಟ್ ಪ್ರಿಯಾ ಸೈಲೆಂಟ್ ಹುಡುಗಿ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ಈ ಒಂದು ವಿಷಯ ನಂದಕುಮಾರ್ ಅವ್ರಿಗೆ ಗೊತ್ತಾಗೇ ಬಿಡುತ್ತಾ. ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.